ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಕೃಷಿ ವಲಯ 7ರಲ್ಲಿ ಅಂದರೆ ದಕ್ಷಿಣ ಅರೆಮಲೆನಾಡು ವಲಯಕ್ಕೆ ಸೇರಿದ್ದು ಮುಖ್ಯವಾಗಿ ಕೆಂಪು ಮಿಶ್ರಿತ ಮಣ್ಣು ಪ್ರದೇಶವಾಗಿರುತ್ತದೆ. ಪ್ರಮುಖವಾಗಿ ಇಲ್ಲಿ ಬೆಳೆಯುವಂತಹ ಬೆಳೆ ಅಡಿಕೆ ಮತ್ತು ಭತ್ತ. ತಾಲೂಕಿನ ಸರಾಸರಿ ಮಳೆಯು 800 ಮಿಲಿಮೀಟರ್ ಇದ್ದು ತಾಲೂಕಿನ ಮುಖ್ಯ ನೀರಾವರಿ ಭದ್ರಾ ಜಲಾಶಯವಾಗಿರುತ್ತದೆ. 80% ಬೆಳೆ ವಿಸ್ತೀರ್ಣ ನೀರಾವರಿಯಾಗಿರುತ್ತದೆ. ಸಾಗುವಳಿ ವಿಸ್ತೀರ್ಣವು 31,500 ಹೆಕ್ಟೇರ್ ಪ್ರದೇಶವಿದ್ದು 2024-25ನೇ ಸಾಲಿನ ಮುಂಗಾರು ಬೆಳೆ ಸಮೀಕ್ಷೆ ವರದಿಯ ಪ್ರಕಾರ ತೋಟಗಾರಿಕಾ ಬೆಳೆಯ ವಿಸ್ತೀರ್ಣವು 25,000 ಹೆಕ್ಟೇರ್ ಪ್ರದೇಶವಾಗಿರುತ್ತದೆ. ಮುಖ್ಯವಾಗಿ ಅಡಿಕೆ, ಬಾಳೆ, ತೆಂಗು ಪ್ರದೇಶವಿರುತ್ತದೆ. ಹಾಗೆಯೇ ಕೃಷಿ ಬೆಳೆಯ ವಿಸ್ತೀರ್ಣವು 6,000 ಹೆಕ್ಟೇರ್ ಪ್ರದೇಶವಿದ್ದು ಮುಖ್ಯವಾಗಿ ಭತ್ತ, ರಾಗಿ, ಜೋಳ ಬೆಳೆಯಾಗಿರುತ್ತದೆ. ಕಳೆದ 4-5 ವರ್ಷಗಳಿಂದ ಅಡಿಕೆಯ ಪ್ರದೇಶವು ಹೆಚ್ಚಾಗುತ್ತಿದ್ದು ಕೃಷಿ ಬೆಳೆಯ ಪ್ರದೇಶವು ಕ್ರಮೇಣವಾಗಿ ಕಡಿಮೆಯಾಗುತ್ತಿದೆ. ಈ ಸಂಬಂಧ ಕಳೆದ ವರ್ಷ 2024-25ನೇ ಸಾಲಿನಲ್ಲಿ ಆತ್ಮ ಯೋಜನೆಯಡಿ BFSC ಮತ್ತು BTT ಸಭೆಯಲ್ಲಿ ಚರ್ಚಿಸಿ ಸಣ್ಣ ಅಡಿಕೆ ತೋಟಗಳಲ್ಲಿ ಅಂದರೆ 4-5 ವರ್ಷದ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಭತ್ತ, ರಾಗಿ, ತೊಗರಿಯ ಪ್ರಾತ್ಯಕ್ಷಿಕೆಗಳನ್ನು 24-25ನೇ ಸಾಲಿನಲ್ಲಿ ಈ ಪ್ರಾತ್ಯಕ್ಷಿಕೆಯು ನಾವು ತಾಲೂಕಿನಾದ್ಯಂತ ಕೈಗೊಂಡಿದ್ದೇವೆ. ನಮಸ್ಕಾರ, ಬಸವರಾಜಪ್ಪ ಅಂತ. ನಾವು ಭದ್ರಾವತಿ ತಾಲೂಕು ದಾನವಾಡಿ ಗ್ರಾಮ, ಕಲ್ಯಾಣ ಹೋಬಳಿ. ನಮ್ಮದು 2 ಎಕರೆ ಜಮೀನಿದೆ. ಅದರಲ್ಲಿ ನಾವು ಕಳೆ ಭಾಳ ಬೆಳೆಯೋದ್ರಿಂದ ನಾವು ಕೃಷಿ ಇಲಾಖೆಗೆ ಹೋದಾಗ ಫ್ಲಶ್ ಕಟ್ಟರಿಗೆ ಅಂತ ಹೋದಾಗ ಇದನ್ನ ಸಾಹೇಬರು ಬಂದು ಹುಲ್ಲು ಭಾಳ ಇದ್ದಿದ್ದರಿಂದ ಇದರಲ್ಲಿ ಆತ್ಮ ಅಡಿ ಯೋಜನೆ ಅಡಿಯಲ್ಲಿ ನಮಗೆ ರಾಗಿ ಬೆಳೆಯೋಕ್ಕೆ ಇದು ಮಾಹಿತಿ ಕೊಟ್ಟರು. ಇದರಿಂದ ನಾವು ರಾಗಿ ತಂದು ಬೀಜ ತಂದು ಸೊಸೆ ಚೆಲ್ಡಿ 1 ತಿಂಗಳು ಆದಮೇಲೆ ರಾಗಿ ನೆಟೆ ಮಾಡಿದ್ವಿ, ಸಾಲು ಹೊಡೆದು. ಅದಾದಮೇಲೆ ಎಲ್ಲ ಪೂರ್ತಿ ಇದು ರಾಗಿ ಬಂದಿದೆ. ಕಳೆ ಇದು ತೆಗೆಯೋದು ಎಲ್ಲದು ನಾವೇ ಕೈಯಲ್ಲೇ ಮಾಡ್ಕೊಂಡ್ವಿ. ಪ್ರತಿಯೊಂದು ಕೈ ಕೆಲಸ ಮಾಡ್ಕೊಂಡು ಕುಂಟೆ ಹೊಡೆದು ಇದು ಮಾಡಿದ್ವಿ. ಈ ಥರ ಬಂದಿದೆ ರಾಗಿ, ಈ ಥರ ಬಂದಿದೆ ನೋಡ್ರಿ. MR6 ಅಂತ. ಆದ್ದರಿಂದ ನಮಗೆ ಒಳ್ಳೆ ಉಪಯೋಗ ಇದೆ. ಆದರೂ 3 ವರ್ಷದಿಂದ ನಾವು ಬೀಳ್ಬಿಟ್ಕೊಂಡಿದ್ವಿ. ಆದರೂ ಈಗ ಒಳ್ಳೆ ಚೆನ್ನಾಗಿ ರಾಗಿ ಬಂದದ್ದು ನಮಗೆ ಖುಷಿಯಾಗಿದೆ. ಜನ ನೋಡಿ ಅರ್ಧ ಭಾಳ ಸಂತೋಷ ಪಡ್ತಾ ಇದ್ದಾರೆ. ಇಲ್ಲಿ ನಾವು ಮಾಡಬೇಕು ತೋಟದಲ್ಲಿ ಇದೇ ಥರ ನಾವು ಮಾಡೋಕ್ಕೂ ಅಂತ ಭಾಳ ಖುಷಿ ಪಡ್ತಾ ಇದ್ದಾರೆ. ಈ ಯೋಜನೆ ಅಡಿಯಲ್ಲಿ ಭಾಳ ಚೆನ್ನಾಗಿ ಇದಾಗ್ತಾ ಇದೆ. ನಮಗೆ ರಾಗಿ ಭಾಳ ಚೆನ್ನಾಗಿ ಬಂದಿದೆ. ಒಂದು 10-15 ಚೀಲ ರಾಗಿ ಆಗುತ್ತೆ. ಅದನ್ನ ನಾವು ರಾಗಿಗೆ ದನಿಗೆ ಹುಲ್ಲು ಸಿಗುತ್ತೆ, ನಮಗೆ ಊಟಕ್ಕೆ ರಾಗಿನೂ ಹಾಕವೆ. ಹಂಗೆ ಬೀಳ್ಬಿಡೋದ್ರ ಬದಲು ಅದೇ ಅಡಿಕೆ ಫಸಲು ಬರೋಮುಂಟ ನಾವು ಇದು ಮಾಡೋದ್ರ ಬದಲು ಇದರಲ್ಲಿ ಏನಾದ್ರು ಬೆಳ್ಕಂದ್ರೆ ಏನಾದ್ರು ಉಪಯೋಗ ಆಗುತ್ತೆ. ಎಲ್ಲ ರೈತರು ಇದನ್ನ ನೋಡ್ಕೊಂಡು ಸದುಪಯೋಗ ಪಡ್ಕೊಳ್ರಿ ಅಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಮಸ್ಕಾರ, ನನ್ನ ಹೆಸರು ಹಾಲೇಶ್ವರ ನಾಯಕ, ಸನ್ ಆಫ್ ಸಣ್ಣ ನಾಗಿಯ ನಾಯಕ. ನಮ್ಮದು ಕಲ್ಪನಹಳ್ಳಿ ಗ್ರಾಮ, ಹುಡ್ಲಿಗೆರೆ ಹೋಬಳಿ. ನಾವು ಈ ಹಿಂದೆ ಅಡಿಕೆಯಲ್ಲಿ ಹುರುಳಿ ಮತ್ತು ಅಲಸಂದೆಯನ್ನು ಹಾಕಿದ್ವಿ. ಅದಾದ ನಂತರ ಈಗ ಮತ್ತೆ ಕಳೆ ಆಗುತ್ತಲ್ಲ ಒಂದು ಉದ್ದೇಶಕ್ಕೆ ನಾವು ರಾಗಿನ ವಿಚಾರವಾಗಿ ನಾವು ಕೃಷಿ ಇಲಾಖೆಯಿಂದ ಕೇಳಿದಾಗ, ಸಂಪರ್ಕ ಮಾಡಿದಾಗ ಆತ್ಮ ಯೋಜನೆಯಲ್ಲಿ ನೀವು ರಾಗಿಯನ್ನ ಇದು ಮಾಡ್ರಿ ಅಂತ ಸಲಹೆ ಮಾಡಿದ್ರು. ಅಡಿಕೆನಲ್ಲಿ ಏನು ಕಳೆ ನಿರ್ವಹಣೆ, ಏನು ಕಳೆ ಜಾಸ್ತಿ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ನಾವು ರಾಗಿಯನ್ನ ಅಂತರ್ ಬೆಳೆಯಾಗಿ ಮಾಡಿ ಈಗ ಬೆಳೆದಿದ್ದೀವಿ. ಈಗ ತೆನೆನೂ ಕೂಡ ಚೆನ್ನಾಗಿ ಬಂದಿದೆ. ಸುಮಾರು 7ರಿಂದ 8 ಚೀಲ ಆಗ್ಬೋದು. ತೆನೆನೂ ತುಂಬ ಚೆನ್ನಾಗಿ ಬಂದಿದೆ, ಹಮ್ಮಾಗಿ. ಈಗ ಪ್ರಾರಂಭದಲ್ಲಿ ಬೆಳೆ ಹೈಟಾಗಿ ಬಂದಿರೋದ್ರಿಂದ ಮಳೆಗೆ ಅದು ಬೀಳುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಕಟ್ಕೊಂಡಿದ್ದೀವಿ. ಕಟ್ಟಿ ಈಗ ಅದನ್ನು ಹಾರ್ವೆಸ್ಟಿಂಗ್ ಕೊಯ್ದಿದ್ದೀವಿ. ಈ ಥರ ತೆನೆ ಎಲ್ಲ ಚೆನ್ನಾಗಿ ಬಂದಿದೆ, ಹಮ್ಮಾಗಿ ಬಂದಿದೆ. ರಾಗಿನೂ ಚೆನ್ನಾಗಿ ಬಂದಿದೆ, ಯಾವುದೇ ರೋಗ ಇಲ್ಲ, ಅನುಕೂಲ ಇದೆ. ಖುಷಿ ಆಗತ್ತೆ ಅವರ ಸಲಹೆ ತಗೊಂಡಿದ್ದಕ್ಕೆ.